ಕಪಾಳ ಕೊಡಿಬೇಕು. ಯಾರು ಕೊಡಿಬೇಕು ಗೊತ್ತಾ? ಸನಾತನ ಧರ್ಮದ ಬಗ್ಗೆ ಮಾತಾಡ್ತಾರಲ್ಲ ಅವರು ಕಪಾಳ ಕೊಡಿಬೇಕು. ಕಪಾಳ ಕೊಡಿಬೇಕು ಯಾರು ಗೊತ್ತಾ? ಮೋದಿ ಅವರ ತಂದೆ ತಾಯಿ ಬಗ್ಗೆ ನಾನು ಹೇಳಕ್ಕೂ ಆಗಲ್ಲ. ಇಂಗ್ಲಿಷಲ್ಲಿ ಎಷ್ಟು ಕೆಟ್ಟು ಶಬ್ದ ಅಂದ್ರೆ ಅದು ಮಾತಾಡಕ್ಕೂ ಆಗಲ್ಲ. ಆ ಥರ ಮಾತು ನೆನ್ನೆ ಆಡಿದಾರಲ್ಲಿ ತಮಿಳುನಾಡು. ಅವರೆಲ್ಲ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ, ಈಗ ಫಿಲ್ಮ್ಗಳಲ್ಲಿ ರೌಡಿ ಫಿಲ್ಮು ಅದೆಲ್ಲ ಇದು ಬರೋದೆಲ್ಲ ಹೇಳ್ಬಿಟ್ರೆ ಒಂದು 2-3 ವೋಟ್ ಎಕ್ಸ್ಟ್ರಾ ಬರುತ್ತೆ ಅಂತ ಅನ್ಕೊಂಡಿದ್ದಾರೆ. ನನಗೆ ಗೊತ್ತಿಲ್ಲ ಆ ಥರ ಆಗುತ್ತೋ ಇಲ್ವೋ ಅಂತ. ಬಟ್ ಅವ್ರಿಗೆ ಕಪಾಳ ಕೊಡಬೇಕು, ನಿಜವಾಗ್ಲೂ ಕಪಾಳ ಕೊಡಬೇಕು. ಮತ್ತೆ ಚಂದ್ರಶೇಖರ್ ಅವರು ನೀವು ಅಷ್ಟೇ ಈ ಚರ್ಚೆಯಲ್ಲಿ ನೀವು ಶಟಪ್ ಅದು ಆ ಥರ ಮಾತಾಡೋದು ತಪ್ಪು. ನೀವು ಅಷ್ಟೇ ಇಟ್ಕೊಳ್ಳಿ. ಒಂದು ಪಕ್ಷದ ನಿಲುವನ್ನು ಹೇಳಿದ್ದಾನೆ ಇಲ್ಲಿ ಬಂದಿರೋ ಅಶ್ವಿನ್ ಅವರೇ ನೀವ್ ಹೇಳಿ, ಕಾಮನ್ ಸೆನ್ಸ್ ಏನ್ ಗೊತ್ತಾ? ಯಾವಾಗ ಬಾಯಿಂದ ಕೆಟ್ಟ ಪದಗಳು ಬರುತ್ತೆ ಅಂತಂದ್ರೆ ಒಳಗಡೆ ಇರೋ ಫ್ರಸ್ಟ್ರೇಷನ್ ಅತಿಯಾದಾಗ, ಆ ಅತಿಯಾದ ಫ್ರಸ್ಟ್ರೇಷನ್ ಹೋಗಿ ಮೈಂಡ್ ಅಲ್ಲಿ ಕಾಮನ್ ಸೆನ್ಸ್ ಅನ್ನ ಬ್ಲಾಕ್ ಮಾಡಿದಾಗ, ಈಗ ಯಾರ್ಯಾರು ಮಾತಾಡಿದ್ದಾರೆ ಪಕ್ಷಾತೀತವಾಗಿ ಎಲ್ಲರಲ್ಲೂ ಕೂಡ ಕಾಮನ್ ಸೆನ್ಸ್ ಕೊರತೆ ಇದೆ. ಯಾಕೆ ಹೇಳ್ಬಾರ್ದು ನಾವು ಅದನ್ನ? ಅದು ಹೇಳ್ಬೋದು. ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ಅಭಿವೃದ್ಧಿ ಆಗ್ತಾ ಇಲ್ಲ, ಜನಗಳನ್ನ ಡೈವರ್ಟ್ ಮಾಡ್ಲಿಕ್ಕೆ ಈ ರೀತಿ ಎಲ್ಲ. ಈಗ ಸಭೆನಲ್ಲಿ ಇದ್ದಂಥವ್ರು ಕೆಲವು ಪ್ರಶ್ನೆಗಳನ್ನ ಕೇಳ್ತಾರೆ, ನಮ್ಗೆ ಯುವ ನಿಧಿ ಬರ್ತಿಲ್ಲ ಮಾನ್ಯ ತಂಗಡಿ ಅವರೇ, ಏನ್ ಮಾಡೋದು ಅಂದಾಗ ಈ ಡೈವರ್ಟ್ ಟ್ಯಾಟಿಕ್ಸ್ಗಳು ಗೊತ್ತಿರುತ್ತಲ್ಲ ಅವ್ರಿಗೆ. ಈಗ ಉದಾಹರಣೆ, ಮೊನ್ನೆ ತಮಿಳ್ನಾಡಲ್ಲಿ ಒಂದು ಮಾತು ಹೇಳಿದ್ರು, ಮಹಾದಾಯಿ ಪರವಾಗಿ ಬಿಟ್ಟು ಮೇಕೆದಾಟು ಅಣೆಕಟ್ಟನ್ನ ನಾವು ತಡಿತೀವಿ ಬಂದ್ರೆ ಅಂತ. ಇದನ್ನ ಕಣ್ಸಂತ ಕಾಂಗ್ರೆಸ್ ಆಮೇಲೆ ಹೇಳೋಣ ಅಣ್ಣಾಮಲೈ ಬೇರೆ ತಾಳಿ. ಇಂಡಿಯಾ ಅಲಯನ್ಸ್ ಒಂದ್ ನಿಮಿಷ ಇಂಡಿಯಾ ಅಲಯನ್ಸ್ ಅವರಲ್ಲಿ ಕರ್ನಾಟಕದಲ್ಲಿ ಒಂದು ಅತಿ ದೊಡ್ಡ ಸರ್ಕಾರ ಇದೆ, 136 ಬೃಹತ್ ಸಂಖ್ಯೆಯ ಸರ್ಕಾರ ಇದೆ. ಒಬ್ಬರು ಶಾಸಕರು ಸಚಿವರು ಖಂಡಿಸ್ಲಿಲ್ಲ ಆ ಮಾತನ್ನ. ಮೇಕೆದಾಟು ನೀರಿನ ಬವಣೆ ಎಷ್ಟು ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಈಗ ಏನು ಮೈಸೂರು ಕರ್ನಾಟಕದ ಭಾಗದವ್ರಿಗೆ ಅದ್ರದ್ದು ಅವಶ್ಯಕತೆ ಎಷ್ಟಿದೆ ಅಂತ. ಆದ್ರೂ ಒಬ್ರು ಸಚಿವರು ಶಾಸಕರು ಬಾಯ್ಬಿಡ್ಲಿಲ್ಲ. ಅದೇ ಇದನ್ನೇ ಈ ಅಭಿವೃದ್ಧಿಗಳಾಗ್ತಾ ಇಲ್ಲ, ಯಾವುದೇ ಯೋಜನೆಗಳನ್ನ ತರಲಿಕ್ಕೆ ಆಗ್ತಿಲ್ಲ ಅಂತ ತಿಳಿದು ಸಭೆಗಳಲ್ಲಿ ಡೈವರ್ಷನ್ ಟ್ಯಾಟಿಕ್ಸ್ನ ಸಚಿವರುಗಳು ಸರ್ಕಾರದ ಶಾಸಕರುಗಳು ಕಲ್ತಿದ್ದಾರೆ. ಅದರಿಂದ ಜನಗಳು ಏನಾಗ್ತಾರೆ, ನಾವು ಕೆಲವೊಂದು ಫಿಲ್ಮಿ ರೀತಿ ಡೈಲಾಗ್ಗಳನ್ನ ಹೇಳ್ಬಿಟ್ರೆ ಆ ಸಭೆನಲ್ಲಿ ಹೇಗೋ ಒಂದು ಮುಗ್ದೋಗುತ್ತೆ. ಶಿವರಾಜ್ ಅವರು ಅಭಿವೃದ್ಧಿ ಬಗ್ಗೆ ಮಾತಾಡ್ಲಿ, ಬಗ್ಗೆ ಮಾತಾಡ್ಲಿ, ಏನ್ ಅಭಿವೃದ್ಧಿ ತಂದಿದ್ದೀನಿ ಅಂತ ಮಾತಾಡ್ಲಿ, ಕಲ್ಯಾಣ ಕರ್ನಾಟಕಕ್ಕೆ ಏನ್ ಅಭಿವೃದ್ಧಿ ತಂದಿದ್ದೀನಿ ಅಂತ ಮಾತಾಡ್ಲಿ, ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಾನು ಏನು ಅಭಿವೃದ್ಧಿ ಯೋಜನೆಗಳನ್ನ ತಂದಿದ್ದೀನಿ, ಕನ್ನಡ ಸಂಸ್ಕೃತಿ ಇಲಾಖೆನಲ್ಲಿ ಏನು ಯೋಜನೆಗಳನ್ನ ತಂದಿದ್ದೀನಿ ಧೈರ್ಯವಾಗಿ ಹೇಳ್ಬೋದಲ್ಲ. ಪ್ರಶ್ನೆ ನಿಮ್ಗೆ, ನನಗೇನ್ ಭಯ ಅಂದ್ರೆ ಇವಾಗ ಯಾವ ಲೆವೆಲ್ ಬಂದಿದ್ದಾರೆ. ಮೊನ್ನೆ ಇನ್ನೊಂದು ಕ್ಲಿಪ್ ಬಂತು, ಒಂದು 2-3 ತಿಂಗಳಿಂದ ಪ್ಲೇ ಮಾಡಿದ್ರಲ್ಲ ಸ್ಮಿತಾ ಅವರೇ, ಯಾರೊಬ್ಬ ಮಂತ್ರಿ ಚಚ್ಚಾಕ್ಬಿಡು ಅನ್ನೋ ಹೊಡೆದಾಕ್ಬಿಡು ಅಂತ. ಅಲ್ಲ ಯಾವ ಲೆವೆಲ್ಗೆ ಬಂದಿದೆ ಅಂದ್ರೆ ಬರೀ ಲಾಂಗ್ ಕ್ಯಾಂಪೇನ್ ತಗೊಂಬರೋದು ಒಂದು ಬಾಕಿ ಇದೆ ಅಷ್ಟೇ. ಆ ಲೆವೆಲ್ಗೆ ಬಂದಿದೆ. ಅದು ನಿಮ್ಮ CM ಆದವರು ಈ ತರ ಸಚಿವರು ಈ ತರ ಮಾತಾಡಿದ್ರೆ ಕಿವಿ ಹಿಂಡ್ಬೇಕು ಅವ್ರದ್ದು. ಮೇಕೆದಾಟು ಯೋಜನೆಯನ್ನ ಅಲ್ಲಿನ ಮೈತ್ರಿ ಸರ್ಕಾರ ತಡೆಯುತ್ತೆ ಅಂತ ಹೇಳಿದೆ. ಹೌದು, ಅದನ್ನ DK ಶಿವಕುಮಾರ್ ಅವರು ರಾಜಾರೋಷವಾಗಿ ಬಹಿರಂಗವಾಗಿ ಅದನ್ನ ಖಂಡನೆ ಮಾಡಿದ್ದಾರೆ. ಖಂಡನೆ ಮಾಡಿದ್ದಾರೆ. ಒಂದು ಇನ್ನೊಂದು ಬಿಜೆಪಿ ಅವರು ಹಾಗಾದ್ರೆ ಏನ್ ಮಾಡಿದ್ರು? ಅಣ್ಣಾಮಲೈ ಅವರು ಇದೇ ಮೇಕೆದಾಟು ಒಂದ್ ನಿಮಿಷ ಸರ್, ಮೈತ್ರಿ ಅವರು ಅಣ್ಣಾಮಲೈ ಅವರು ಮೇಕೆದಾಟು ಉಪವಾಸ ಸತ್ಯಾಗ್ರಹ ಕೂತಿದ್ದಾರೆ ಸರ್. ಆಯ್ತು, ಒಂದ್ ನಿಮಿಷ. ಮೈಸೂರಿನ ಉಸ್ತುವಾರಿ ಆಗಿರ್ಲಿ, ಬೆಂಗಳೂರಿನ ಉಸ್ತುವಾರಿ ಆಗಿರ್ಲಿ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಗೃಹ ಸಚಿವರಾದಿಯಾಗಿ ಒಬ್ರು ಒಂದು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಾನು ಹೇಳೋದು, ಪಕ್ಷದಲ್ಲೂ ಪ್ರಣಾಳಿಕೆ ಇಟ್ಕೊಳ್ಳಿ ಮೇಕೆದಾಟಿನ ವಿಚಾರದ ಬಗ್ಗೆ. ಯಾಕಂದ್ರೆ ಶಿವಕುಮಾರ್ ಅವರೇ ಸ್ವಾಗತ ಮಾಡಿದ್ದಾರೆ. ಕೊಟ್ಬಿಡ್ತೀನಿ, ಮೇಕೆದಾಟು ಯೋಜನೆ ತಮಿಳುನಾಡು ಅವರ ಒಪ್ಪಿಗೆ ಬೇಕಾಗೇ ಇಲ್ಲ. ಇಸ್ ಎ ನ್ಯಾಷನಲ್ ಟ್ರಿಬ್ಯುನಲ್. ಸೊ ಅಲ್ಲಿ ಬೇಕಾಗಿರುವಂತದ್ದು ಕೇಂದ್ರದ ಸರ್ಕಾರ ಅದಕ್ಕೆ ಪರ್ಮಿಷನ್ ಕೊಡಬೇಕು.
ಕೇಂದ್ರ ಸರ್ಕಾರ ನಾಳೆ ಪರ್ಮಿಷನ್ ಕೊಟ್ಟರೆ ಇದನ್ನೇ ಹೇಳಿಲ್ಲ. ಅಲ್ಲ ಬಿಡಿ, ನಾನು ಅಲ್ಲ, ಅವ್ರ ವೆಚ್ಚದ ಫ್ರೆಂಡ್ಸಿನ ಬಗ್ಗೆ ಹೇಳಿ. ಅಲ್ಲ, ಮಾಜಿ ಪ್ರಧಾನಿಗಳು ಹೇಳಿರುವಂತದ್ದನ್ನ ಸ್ವಾಗತ ಮಾಡಿದ್ವಿ. ಪಕ್ಷಾತೀತವಾಗಿ ಸತೀಶ್ ಅವರೇ, ಚಂದ್ರಶೇಖರ್ ಅವರೇ, ಕಡೆ ನಿಮಿಷ ವಾಪಸ್ ಎಲ್ಲೆಲ್ಗೋ ಹೋಗ್ತಾ ಇದೆ ಟಾಪಿಕ್. ನೋಡಿ, ಬಿಜೆಪಿ ಅವರೇ ಹೇಳಿದ್ದು ಏನದು ಸುದರ್ಶನ ಚಕ್ರ, 100 ತಪ್ಪುಗಳನ್ನ ಶಿಶುಪಾಲನದ್ದು ಕಂಟ್ರೋಲ್ ಮಾಡಿ ನಂತರದಲ್ಲಿ 101ನೇ ಬಾರಿ ಏನಾಗತ್ತೆ, ಉಪಶಮನ ಆಗೋಗುತ್ತೆ. 120 ಆಯ್ತು, ಏನಾಯ್ತು? ಕಾನೂನಾತ್ಮಕ ಕ್ರಮ ಕೂಡ ಆಗ್ತಾ ಇಲ್ಲ. ಚಂದ್ರಶೇಖರ್ ಅವರೇ, ಇದು ನೀವು ಕೂಡ ಬೈದ್ರು ಅಂತ ಪೊಲಿಟಿಕಲಿ ಯೂಸ್ ಮಾಡ್ಕೊಳ್ತಿದ್ದೀರಾ ಹೊರತು ಪ್ರಧಾನಮಂತ್ರಿಯ ಹುದ್ದೆಗೆ ಅವಹೇಳನೆ ಆಗ್ತಿದೆ ಅಂತ ಹೇಳಿ ಕಾನೂನಾತ್ಮಕ ಹೋರಾಟ ಎಲ್ಲ ಆಗ್ತಿದೆ, ಎಷ್ಟಾಗ್ತಿದೆ? 4 ಮಾನನಷ್ಟ ಮೊಕದ್ದಮೆ ಇದರೊಳಗಡೆಗೆ ರಾಹುಲ್ ಗಾಂಧಿ ಅವರು ಬೇಲ್ ಮೇಲಿದ್ದಾರೆ. 4, ಒಂದಲ್ಲ ಎರಡಲ್ಲ. ಅದೇ ಸೇಮ್ ಕೇಸು ಅರವಿಂದ್ ಕೇಜ್ರಿವಾಲ್ ಮೇಲೆ ಬಿದ್ದಿದೆ, ತೇಜಸ್ವಿ ಯಾದವ್ ಮೇಲೆ ಬಿದ್ದಿದೆ. ಪ್ರತಿಯೊಬ್ಬರಿಗೂ ಈ ತರ ಆದಾಗೆಲ್ಲನೂ ಪಕ್ಷ ಆಗ್ಲೇ ಕಂಪ್ಲೇಂಟ್ ಕೊಡ್ತಾ ಇದೆ, ಕೋರ್ಟಲ್ಲಿ ಇದಾವೆ. ಇವರೆಲ್ಲ ಮಾನನಷ್ಟ ಮೊಕದ್ದಮೆ ಅವು ಇವು ಹಾಕೊಂಡು ಬೇಲ್ ಮೇಲೆ ಆಚೆ ಇರ್ತಕ್ಕಂಥದ್ದು. ಒಂದು ಯಾಕೆ ಈಗ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅವ್ರು ಹೇರಾರ್ಕಿ ನೋಡಿ, ಆ DNA ಡ್ರಿಲ್ ಆಗ್ಬಿಟ್ಟಿದೆ. ಅಲ್ಲಿ ಸೋನಿಯಾ ಗಾಂಧಿ ಅಧಿದೀಕ್ಷಿತೆ ಅವ್ರ ಬಾಯಲ್ಲಿ ಬರೋದು ಅದೇ ಮಾತೆ, ನೆಕ್ಸ್ಟ್ ಅಧಿದೀಕ್ಷಾ ರಾಹುಲ್ ಗಾಂಧಿ ಅವ್ರ ಬಾಯಲ್ಲಿ ಅದೇ ಮಾತೆ, ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಏನು ಬಾಯಲ್ಲಿ ಬರೋದು ಅವ್ರ ಮಾತು? ಏಕವಚನದಲ್ಲಿ ಒಬ್ಬ ಪ್ರಧಾನಮಂತ್ರಿಗೆ ಮಾತಾಡ್ತಾರಲ್ಲ, ಒಂದು ಸಂವಿಧಾನಿಕ ಪೋಸ್ಟ್ ಇರ್ತಕ್ಕಂಥ ಇವರಿಗೆ ಏಕವಚನದಲ್ಲಿ ಮಾತಾಡ್ತಕ್ಕಂಥ ಅಯೋಗ್ಯತನ ಪ್ರದರ್ಶನ ಮಾಡ್ತಾರಲ್ಲ ಚೀಫ್ ಮಿನಿಸ್ಟರ್. ಇನ್ನು ಬೇರೆಯವ್ರಿಗೆ ಇನ್ನೇನು ಇದು ಕೊಡುತ್ತೆ? ಅದು ಎಲ್ಲರಿಗೂ ಇನ್ಸ್ಪಿರೇಷನ್ ಕೊಡುತ್ತೆ ಇವರಿಗೆ. ಇವತ್ತು ತಂಗಳಿಗೆ ಮಾತಾಡಿದ್ಮೇಲೆ ಒಬ್ಬರಾದ್ರೂ ಇದನ್ನ ಖಂಡಿಸ್ತಕ್ಕಂಥ ಮಾತಾಡಿದಾರ? ಬೇಡ. ರಾಜಕಾರಣವನ್ನ ಬಿಟ್ಬಿಡಿ, ಧರ್ಮವನ್ನ ನಾಶ ಮಾಡ್ತೀನಿ ಅಂತ ಹೇಳಿದವರು ಧರ್ಮ ಅಸಹ್ಯದ ಪದ ಅಂತ ಹೇಳಿದ್ರು. ಮೊಹಬ್ಬತ್ ಕಿ ದುಕಾನ್ ರೀ, ಕಪಾಳ ಕೊಡಿದ್ ಮೊಹಬ್ಬತ್ ಕಿ ದುಕಾನ್. ಈ ಸತೀಶ್ ಜಾರಕಿಹೊಳಿ ಅವರು ಹಿಂದೂ ಅಂತಕ್ಕಂಥ ಅಸಹ್ಯದ ಪದ ಅಂತ ಹೇಳಿದ್ರು. ಒಬ್ಬ ಮಿನಿಸ್ಟ್ರು ಖಂಡಿಸ್ತಕ್ಕಂಥ ವಿಷಯ ಆಯ್ತಾ? ಇಲ್ಲ. ಇವ್ರು ಆಮೇಲೆ ಇವರೇ ರಾಹುಲ್ ಗಾಂಧಿ ಅವರು ಹಿಂದೂ ಏನು ದುರ್ಗೆ ಮಾತನ್ನ ಶಕ್ತಿಯನ್ನು ನಾವು ವಿರೋಧಿಸ್ತೀವಿ ಅಂತ ಹೇಳಿದ್ರು. ಅಂದ್ರೆ ಇವ್ರ ಮೈಂಡ್ ಸೆಟ್ ಏನೇನೆ ಒಂದು ಭಾರತ ವಿರೋಧಿ, ಹಿಂದೂ ವಿರೋಧಿ, ಮತ್ತೆ ಸಂವಿಧಾನ ವಿರೋಧಿ, ಮೋದಿ ವಿರೋಧಿ. ಈ ಮೈಂಡ್ ಸೆಟ್ ಇಟ್ಕೊಂಡಾಗ ಎಲ್ರ ಬಾಯಲ್ಲಿ ಇದೇ ಮಾತು ಬರೋದೆ. ಅದಕ್ಕೋಸ್ಕರವೇ 40 ಸೀಟ್ ತಗೊಳ್ಳೋಕ್ಕೂ ಯೋಗ್ಯತೆ ಇಲ್ಲ. ನೋಡಿ ಚಂದ್ರಶೇಖರ್ ಅವರೇ, ಸತೀಶ್ ಅವರು ಒಪ್ಕೊಳ್ತಾರೆ, ಅಶ್ವಿನ್ ಅವರು ಒಪ್ಕೊಳ್ತಾರೆ. ನಮ್ಮ ಮತದಾರರು ಇದ್ದಾರಲ್ಲ, ಅವರು ಆಕ್ಚುಲಿ ಕ್ಷಮೆ ಕೊಡ್ತಾ ಇರೋದು. 100 ತಪ್ಪುಗಳು ಎಲ್ಲ ರಾಜಕಾರಣಿಗಳು ಮಾಡ್ಬಿಡ್ಲಿ, 101ನೇದಕ್ಕೆ ನಾವು ಬುದ್ಧಿ ಕಲಿಸ್ತೀವಿ ಅಂತ ಹೇಳಿ. ಯಾಕಂತಂದ್ರೆ ಎಲ್ಲರಿಗಿಂತ ಪ್ರಜ್ಞಾವಂತರು ಮತದಾರರು. ಯಾವ್ಯಾವ ಸಚಿವರು, ಯಾವ್ಯಾವ ಶಾಸಕರು, ಯಾವ್ಯಾವ ರಾಜಕಾರಣಿಗಳು ಏನೇನ್ ಮಾತನಾಡ್ತಿದ್ದಾರೆ ಮೆಮೊರಿ ಕಾರ್ಡ್ ಅಲ್ಲಿ ಎಲ್ಲ ಸೇವ್ ಆಗ್ತಿದೆ. ಅಲ್ಲಿ ಹೋಗಿ ಬಟನ್ ಒತ್ತುವಾಗ ಅದೆಲ್ಲ ರೀಕಾಲ್ ಆಗತ್ತೆ ಅನ್ನೋ ಭರವಸೆ. ಸಮಯ ಇದ್ದದಷ್ಟೇ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.